ಎಲ್ಲರಿಗೂ ನಮಸ್ಕಾರ. ನಾನು ಭೂಮಿಕಾ ಸುದರ್ಶನ್. ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಈ ದೀಪಾವಳಿ ಹಬ್ಬದಲ್ಲಿ ನೀವೆಲ್ಲರೂ ಹೇಗೆ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನಾನು ಹೇಗೆ ಆಚರಣೆ ಮಾಡಿದೆ ಅಂತ ಅಂದರೆ, ಇನ್ನೇನು ನಮಗೆ ಭೂಮಿಕಾಸ್ ಕಿಚನ್ ಅಂತ ಅಂತಿದ್ದ ಹಾಗೇ ಸ್ವೀಟ್ ಮಾಡೋದ್ರಲ್ಲಿ ನಾನು ತುಂಬಾ ಬ್ಯುಸಿಯಾಗಿದೆ. ಈ ಸಲ 2-3 ವೆರೈಟಿ ಸ್ವೀಟ್ ಕೂಡ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ನಮ್ಮ ಮನೆಯಲ್ಲಿ ಮಾಡೋದು ಕಜ್ಜಾಯ ಮಾಡ್ತಾರೆ, ಆದರೆ ನಿಮಗೆ ವಿಡಿಯೋಗೋಸ್ಕರ ಈ ಸಲ ಇನ್ಸ್ಟೆಂಟ್ ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಜೊತೆಗೆ ಬೇಸನ್ ಲಾಡು ವಿತ್ ಮಿಲ್ಕ್ ಪೌಡರ್, ಅದು ಇನ್ಸ್ಟೆಂಟಾಗಿ, ಅಂದರೆ ಯಾರೇ ಒಬ್ಬರು ವಿಷುವಲಿ ಇಂಪೈರ್ಡ್ ಥರ ಇರ್ಬೋದು ಅಥವಾ ಬ್ಯಾಚುಲರ್ಸ್ ಆಗಿರ್ಬೋದು, ಅವಾಗ ತಾನೆಲ್ಲ ಅಡುಗೆಗಳನ್ನೆಲ್ಲ ಕರೀತಾ ಇರ್ತಾರಲ್ಲ, ಅಂಥವ್ರಿಗೆ ತುಂಬ ಸುಲಭ ಆಗಲಿ ಅಂತ ಅಂದ್ಬಿಟ್ಟು ಹಬ್ಬಕ್ಕೋಸ್ಕರ ಇನ್ಸ್ಟೆಂಟ್ ರೆಸಿಪೀಸ್ಗಳನ್ನ ಮಾಡಿ ತೋರಿಸಿದ್ದೀನಿ. ಆದಷ್ಟು ನಿಮಗೆ ಯಾವುದೇ ಒಂದು ಇನ್ಸ್ಟೆಂಟ್ ರೆಸಿಪಿ ಅಥವಾ ಯಾವುದೇ ವೆರೈಟಿ ರೆಸಿಪಿ ಬೇಕು ಅಂದರೂ ಭೂಮಿಕಾಸ್ ಕಿಚನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಎಲ್ಲರೂ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ, ಆದಷ್ಟು ಎಲ್ಲರೂ ದೀಪನ ಹಚ್ಚಿ ಅದನ್ನು ನೋಡಿ ಸಂಭ್ರಮ ಪಡಿ. ಪಟಾಕಿ ಹೊಡೀರಿ, ಆದರೆ ಹೊಡಿಬೇಕಾದ್ರೆ ತುಂಬಾ ಹುಷಾರಾಗಿರಿ. ಡಮ್ ಡಮ್ ಅನ್ನೋ ಪಟಾಕಿಗಳನ್ನ ಆದಷ್ಟು ಕಮ್ಮಿ ಹೊಡೀರಿ. ಯಾಕೆಂದರೆ ಬೇರೆ ಪ್ರಾಣಿಗಳಿಗೆ, ನಾಯಿ ಆಗಿರ್ಬೋದು, ಬೆಕ್ಕು ಆಗಿರ್ಬೋದು, ಅಂಥವಕ್ಕೆಲ್ಲ ತುಂಬ ಮುದ್ರಕೊಂಡು ಕೂತ್ಕೊಂಡ್ಬಿಡುತ್ತೆ. ನಮ್ಮನೆ ನಾಯಿಯೇ ತುಂಬ ಮುದ್ರಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಅದು ನೋಡ್ತಿದ್ರೆ ನಮಗೆ ಒಂಥರ ಬೇಜಾರಾಗ್ತಿತ್ತು. ಎಲ್ಲಿ ನಮ್ಮನೆ ನಾಯಿ ಅಂತ ಹುಡುಕ್ತಾ ಇದ್ದರೆ ಅದು ನೋಡಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡಿತ್ತು. ಅದಕ್ಕೋಸ್ಕರ ಯಾರೇ ಒಬ್ಬರು ಪಟಾಕಿ ಹೊಡಿಬೇಕಾದ್ರೂ ನೀವು ಹುಷಾರಾಗಿರಿ. ಪ್ರಾಣಿಗಳನ್ನೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಡಮ್ ಡಮ್ ಅನ್ನೋ ಪಟಾಕಿಗಳನ್ನ ಆದಷ್ಟು ಕಮ್ಮಿ ಹೊಡೀರಿ. ಸುಸುರ್ಬತ್ತಿ, ಹೂಕುಂಡ ಈ ಥರದನ್ನ ಹಚ್ಚಿ ಎಂಜಾಯ್ ಮಾಡಿ ಖುಷಿಯಾಗಿರಿ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಮಸ್ಕಾರ ಮಾಡ್ತಾ ಇದ್ದೀನಿ.